ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಸ್ನಲ್ಲಿ ಹಣವಿಲ್ಲದೆ ಗ್ರಾಹಕರ ಪರದಾಟ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸುಮಾರು ದಶಕಗಳ ಕಾಲದಿಂದಲೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಗ್ರಾಮೀಣ ಪ್ರದೇಶದ ರೈತರಿಗೆ ಅತಿ ಹೆಚ್ಚು ಅನುಕೂಲವಾಗಿದೆ. ಸುಮಾರು 15,000ಕ್ಕೂ ಹೆಚ್ಚು ಖಾತೆದಾರರನ್ನು ಹೊಂದಿದ್ದು, 4 ಗ್ರಾಮ ಪಂಚಾಯಿತಿಗಳು ಬ್ಯಾಂಕಿನ ವ್ಯಾಪ್ತಿಗೆ ಒಳಪಟ್ಟಿವೆ. ಉದ್ಯೋಗ ಖಾತ್ರಿ ಫಲಾನುಭವಿಗಳ ಖಾತೆದಾರರು, ಬ್ಯಾಂಕಿನಲ್ಲಿ ರೈತರು ಸಾಲ ಪಡೆಯುವರು, ಬಂಗಾರ ಮತ್ತು ವ್ಯವಹಾರದ ಸಾಲ ಪಡೆಯುವವರು, ಪ್ರತಿದಿನ 50 ಲಕ್ಷಕ್ಕೂ ಹೆಚ್ಚು ವಹಿವಾಟು ನಡೆಯುತ್ತಿದ್ದು, ಸುಮಾರು 40ಕ್ಕೂ ಹೆಚ್ಚು ಹಳ್ಳಿಗಳು ಈ ಬ್ಯಾಂಕಿನ ವ್ಯಾಪ್ತಿಗೆ ಬರುತ್ತವೆ. ಸಿಬ್ಬಂದಿ ಕೊರತೆಯಷ್ಟೇ ಅಲ್ಲ, ಎಟಿಎಂ ಕೂಡ ಇತ್ತೀಚಿನ ದಿನಗಳಲ್ಲಿ ಲಭ್ಯವಿಲ್ಲ. ಗ್ರಾಹಕರು ಉಳಿತಾಯ ಮಾಡಿದ ಹಣವನ್ನು ಬಿಡಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ 2-3 ದಿನಗಳಿಗೊಮ್ಮೆ ಬ್ಯಾಂಕಿನಲ್ಲಿ ಹಣವೇ ಸಿಗುವುದಿಲ್ಲ. ಬರಗಾಲದಲ್ಲಿ ಅಧಿಕ ಮಾಸವೆಂಬಂತೆ ಸಿಬ್ಬಂದಿಯ ಕೊರತೆಯಿದ್ದರೂ ಗ್ರಾಹಕರಿಗೆ ಹಣ ತರಲಿಕ್ಕೆ ದಾವಣಗೆರೆ, ಹೊಸಪೇಟೆ ಮುಖ್ಯ ಕಚೇರಿಗಳಿಗೆ ತೆರಳಿ ಹಣ ತರಬೇಕಾಗಿದೆ. ಹೀಗಾಗಿ ದಿನಗಳಲ್ಲಿ 5ರಿಂದ 6 ದಿನಗಳ ಕಾಲ ಗ್ರಾಹಕರಿಗೆ ಹಣವಿಲ್ಲದೆ ಓಡಾಡುವ ದುಸ್ಥಿತಿ ಬಂದಿದ್ದು, ಅರಸೀಕೆರೆಯಲ್ಲಿ ದೊಡ್ಡ ಮಟ್ಟದ ದಂಡಿ ದುರುಗಮ್ಮನ ಜಾತ್ರೆ ಇರುವುದರಿಂದ ಸರ್ಕಾರದ ಗೃಹಲಕ್ಷ್ಮಿ ಹಣ ಹಾಗೂ ಉಳಿತಾಯದ ಹಣ ಕೈಗೆ ಬಂದರೂ ಬರಿಗೈಲಿ ಮನೆಗೆ ಹೋಗುತ್ತಿದ್ದಾರೆ. ಸಿಬ್ಬಂದಿಯನ್ನು ಕೇಳಿದರೆ ಎಲ್ಲಾ ಕಡೆ ಹಣವಿರುವುದಿಲ್ಲ, ನಮ್ಮ ಮ್ಯಾನೇಜರ್ ಮುಖ್ಯ ಕಚೇರಿಗೆ ಹೋಗಿರುತ್ತಾರೆ, ಶೀಘ್ರದಲ್ಲಿ ಹಣ ಬರುತ್ತದೆ ಎಂಬ ಸಬೂಬುಗಳನ್ನು ಹೇಳುತ್ತಿರುತ್ತಾರೆ. ಸಂಬಂಧಿಸಿದ ಮುಖ್ಯ ಕಚೇರಿಯ ಅಧಿಕಾರಿಗಳು ಪ್ರತಿದಿನ ಮುಖ್ಯ ಕಚೇರಿಯಿಂದ ಅರಸೀಕೆರೆ ಕರ್ನಾಟಕ ಗ್ರಾಮೀಣ ಶಾಖೆಗೆ ಹಣ ವ್ಯವಸ್ಥೆ ಮಾಡಿ ರೈತರಿಗೆ, ಗ್ರಾಹಕರಿಗೆ ಅನುಕೂಲ ಮಾಡಬೇಕೆಂದು ಸಂಬಂಧಿಸಿದ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಖ್ಯ ವ್ಯವಸ್ಥಾಪಕರಿಗೆ ಒತ್ತಾಯ ಮಾಡಲಾಗುವುದು ಎಂದು ಅಖಿಲ ಭಾರತ ಕಿಸಾನ್ ಸಭಾದ ಜಿಲ್ಲಾಧ್ಯಕ್ಷರ ಕೆರೆಗುಡಿಹಳ್ಳಿ ಹಾಲೇಶ್ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ಯಾಂಕಿನ ಗ್ರಾಹಕರಾದ ಹನುಮಂತಪ್ಪ, ರತ್ನಮ್ಮ, ಮಲ್ಲಪ್ಪ, ಅನೇಕ ರೈತರು ಮತ್ತು ಗ್ರಾಹಕರುಗಳಿದ್ದರು. 15,000ಕ್ಕೂ ಹೆಚ್ಚು ಖಾತೆದಾರರಿದ್ದಾರೆ. ಇಲ್ಲಿ ಬಂಗಾರದ ಸಾಲ ಸ್ವಸಹಾಯ ಸಂಘದರು ಅತಿ ಹೆಚ್ಚು ಇವತ್ತು ಹಳ್ಳಿಗಾಡಿನ ಬ್ಯಾಂಕ್ ಆಗಿರುತ್ತದೆ. ಇದು ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಟರ್ನೋವರ್ನ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಬ್ಬಂದಿಯ ಕೊರತೆ ಮತ್ತು ಇಲ್ಲಿ ಹಣದ ಕೊರತೆ, ನಮ್ಮ ಉಳಿತಾಯದ ಹಣ ಕಟ್ಟಿರ್ತಕ್ಕಂಥವರಿಗೆ ಇಲ್ಲಿ ರೈತರಿಗೆ ಏನಾದರೂ ಅವರು ಉಳಿತಾಯ ಮಾಡ್ತಕ್ಕ ಹಣ ಬಿಡ್ಸೋಣಕ್ಕೆ ಬಂದರೆ ಸುಮಾರು 3ರಿಂದ 4 ದಿನ 5-6 ದಿನ ಇವತ್ತು ಹಣ ಇರಲ್ಲ. ಕ್ಯಾಶ್ ತರಲಿಕ್ಕೆ ದಾವಣಗೆರೆ ಬೇರೆ ಬೇರೆ ತಾಲೂಕುಗಳಿಗೆ ಬೇರೆ ಬೇರೆ ಕ್ಯಾಶ್ ಇದ್ದಲ್ಲಿ ಹೆಡ್ ಆಫೀಸ್ಗೆ ಹೋಗ್ಬೇಕು. ಇಲ್ಲಿಯ ಸ್ಥಳೀಯ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿ ಇಲ್ಲಿ ಕೆಲಸ ಬಿಟ್ಟು ಇರೋ ಸಿಬ್ಬಂದಿ ಕಡಿಮೆ ಇದ್ದರೂ ಕೂಡ ಕೆಲಸ ಬಿಟ್ಟು ಹೋಗ್ಬೇಕು. ಇಲ್ಲಿ ಆಗಾಗಲೇ ದಂಡಿ ದುರ್ಗಮ್ಮನ ಜಾತ್ರೆ ಬಂದಿದೆ, ಹಣದ ಅವಶ್ಯಕತೆ ಇದೆ. ಹಾಗಾಗಿ ಈಗ 3ರಿಂದ 4 ದಿವಸ ಆದರೂ ಕೂಡ ಹಣ ಬಂದಿಲ್ಲ. ಪ್ರಗತಿ ಕೃಷ್ಣ ಬ್ಯಾಂಕ್ನಲ್ಲಿ ದಿವಸ ಕೇಳಿದರೂ ಕೂಡ ಇಲ್ಲ, ಕ್ಯಾಶ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಉಳಿತಾಯದ ಹಣ ಎಲ್ಲಿ ಹೋಗುತ್ತೆ ಮತ್ತು ಇಲ್ಲಿ ಸಿಬ್ಬಂದಿ ಕೆಲಸ ಬಿಟ್ಟು ಹೋಗಬೇಕಾಗಿದೆ. ಹಾಗಾಗಿ ಏನು ಮುಖ್ಯ ವ್ಯವಸ್ಥಾಪಕರದಿರಲ್ಲ, ಪ್ರಗತಿ ಕೃಷ್ಣ ಬ್ಯಾಂಕಿನ ಮೇಲಾಧಿಕಾರಿಗಳು ಇಲ್ಲೇ ಬ್ಯಾಂಕಿಗೆ ಬೇರೆ ಬೇರೆ ಬ್ಯಾಂಕಿಗಳಿಗೆ ಯಾವ ಹಣ ತಂದು ಕೊಡ್ತಾರಲ್ಲ, ಹಾಗಾಗಿ ಇಲ್ಲೇ ತಂದು ಕೊಡೋ ವ್ಯವಸ್ಥೆಯನ್ನು ಮೇಲಾಧಿಕಾರಿಗಳು ಮಾಡಬೇಕು, ಸಂಬಂಧಪಟ್ಟ ರಾಜಕಾರಣಿಗಳು ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ರೈತರು ಮತ್ತು ಕೂಲಿಕಾರರು ಮತ್ತು ಇಲ್ಲಿ ಬ್ಯಾಂಕಿನ ಗ್ರಾಹಕರು ಸೇರಿ ಹೋರಾಟ ಮಾಡ್ತವೆ ಅಂತೇಳಿ ನಾವು ಅಖಿಲ ಭಾರತ ಕಿಸಾನ್ ಸಭಾದ ವತಿಯಿಂದ ಒತ್ತಾಯ ಮಾಡ್ತೇವೆ. ನನ್ನ ಹೆಸರು ಗುಡಿಹಳ್ಳಿ ಹಾಲೇಶಿ, ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ಕಿಸಾನ್ ಸಭಾ. ಯಾವ ಊರಿಂದು? ಇದ ಊರಾ? ಎದಕ್ಕೆ ಹೋದ್ರಿ ಬ್ಯಾಂಕಿಗೆ? ಎಷ್ಟು ಬೇಕಾಯ್ತು ನಿಮಗೆ ದುಡ್ಡು? ಏನು ಹೇಳ್ತಾರ? ಲೋನ್ ಇಲ್ಲ, ಕ್ಯಾಶ್ ಇಲ್ಲ ಅಂತಾರ. ಎಷ್ಟು ದಿವಸ ಆತ? ಕೊಡಕ್ಕಾಗಲ್ಲ, 3 ದಿನ ಆಯ್ತು ಇವತ್ತಿಗೆ. ನಿಮಗೆ ದುಡ್ಡು ಎದಕ್ಕೆ ಬೇಕಾಯ್ತು ಈಗ ಅವಶ್ಯಕತೆ? ಈಗ ಅರ್ಜೆಂಟ್ ಇದೆ, ತೋರ್ಸ್ಕೊಳಕ್ ಬೇಕಿತ್ತು ಹಾಸ್ಪಿಟಲ್ಗೆ, ಹಬ್ಬಕ್ಕೆ ರೇಷನ್ ತಗೊಳಕ್ ಬೇಕು. ಹಬ್ಬಕ್ಕೆ ರೇಷನ್ ತಗೊಳಕ ದುಡ್ಡು ಕೊಡಂಗಿಲ್ಲ. 3 ದಿನ ಆಯ್ತು ಇವತ್ತಿಗೆ. ನಾವು ಬಡವ್ರು ಇದನ್ನ ಮೆಚ್ಕೊಂಡಿರ್ತೀವಿ. ನೀನು ಹೇಳು, ನಿನ್ನ ಹೆಸರೇನಮ್ಮ? ಯಾವ ಊರು? ಇಲ್ಲಿ ಇದು ಪ್ರಗತಿ ಕೃಷ್ಣ ಬ್ಯಾಂಕ್ ಎದಕ್ಕೆ ಬಂದಿದ್ರಮ್ಮ? ಹೌದಾ? ಎಷ್ಟೈತ ನಿಮ್ಮ ದುಡ್ಡು ಇಲ್ಲಿ ಬಂದಿದ್ರಿ? ದುಡ್ಡು ಎದಕ್ಕೆ ಬೇಕಾಯ್ತು ನಿಮಗೆ? ಎಷ್ಟು ದಿವಸ ಆಗ್ತೀಗ ಅವರು ಹೇಳಕಚ್ಚಿ? 3 ಸಾವಿರ.